ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಿಮಗೆ ಕ್ಯಾಪ್ಕಟನ್ನು ಹೇಗೆ ಇನ್ಸ್ಟಾಲ್ ಮಾಡಿ ನಾವು ಯೂಸ್ ಮಾಡ್ಬೋದು ಇಂಡಿಯಾದಲ್ಲಿ ತೋರಿಸ್ತೀನಿ. ಇದು ಆ್ಯಕ್ಚುಲಿ ಇಂಡಿಯಾದಲ್ಲಿ ಬ್ಯಾನ್ ಆಗಿದೆ. ಯಾಕೆಂದರೆ ಕಾಂಪ್ಲೆಕ್ಸ್ ಎಲ್ಲ ಆಯಿತು ಮತ್ತು ಡೇಟಾ ಪ್ರೈವಸಿ ಅಂತ ಟಿಕ್ಟಾಕ್ ಕಂಪ್ನಿದು ಇದು ಕ್ಯಾಪ್ಕಟ್ಟು, ಅದಕ್ಕೆ ಅವ್ರು ಬ್ಯಾನ್ ಮಾಡಿದ್ದಾರೆ. ಅದಕ್ಕೆ ನಾವು VPN ಯೂಸ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಮಾಡ್ಬೋದು. ಸೊ ಫಸ್ಟಿಗೆ ಏನು ಮಾಡಬೇಕು, ಪ್ಲೇಸ್ಟೋರ್ಗೆ ಹೋಗಿ ನೀವೊಂದು VPN ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳಿ. ನಾನಿವಾಗ ಒಂದು ಪ್ರೋಟೋನ್ ಅಂತ ಹೇಳಿ ಒಂದಿದೆ, ಪ್ರೋಟೋನ್ VPN ಅಂತಿದೆ, ಸರ್ಚಲ್ಲಿದೆ. ಇದನ್ನು ಇನ್ಸ್ಟಾಲ್ ಮಾಡ್ಕೋತೀನಿ. ಓಕೆ, ಇದು ಇನ್ಸ್ಟಾಲ್ ಮಾಡಿಕೊಂಡು ಇದನ್ನ ಏನು ಮಾಡ್ಕೋಬೇಕು, ನಾವು VPN ಕನೆಕ್ಟ್ ಆಗಬೇಕು. VPN ಕನೆಕ್ಟ್ ಅಂದರೆ ಏನಾಗುತ್ತೆ, ಲೊಕೇಶನ್ ಚೇಂಜ್ ಮಾಡ್ಕೊಳ್ಳುತ್ತದೆ. ಫಾರ್ ಎಕ್ಸಾಂಪಲ್, ಈಗ ನಾವು ಇಂಡಿಯಾದಲ್ಲಿ ಇದೀವಲ್ಲ, ಅದು ಬೇರೆ ಕಂಟ್ರಿದು ಲೊಕೇಶನ್ ತಗೊಳುತ್ತೆ. ಸೊ ಅವಾಗ ಅಲೋ ಆಗುತ್ತೆ ಅದು ಕ್ಯಾಪ್ಕಟ್ಟು. ಅವಾಗ ಸ್ಟಿಲ್ ಅದು ಪ್ಲೇಸ್ಟೋರಲ್ಲಿ ನಮ್ಮ ಇಂಡಿಯಾದಲ್ಲಿ ಅವೈಲೇಬಲ್ ಆಗಲ್ಲ. ಸೊ ನಾವೇನು ಮಾಡಬೇಕು, ಇದು ಡಿವೈಸ್ಗೆ ಎಷ್ಟು ಅಂತ ಮಾಡಿ ಕನೆಕ್ಟ್ ಆಗಿ, ಇದರಲ್ಲಿ ಕನೆಕ್ಟ್ ಆಗಿ ಆಮೇಲೆ ನಾವು ಕ್ರೋಮಲ್ಲಿ ಏನು ಮಾಡಬೇಕು, ಡೌನ್ಲೋಡ್ ಮಾಡ್ಕೋಬೇಕು ಅದು. ಓಕೆ, ನಾಟ್ ಅಂತ ಕೊಡಿ. ಓಕೆ, ಕನೆಕ್ಟ್ ಅಂತಾನೆ. ಓಕೆ, ಈಗ ನೋಡಿ ಇಲ್ಲಿ ಮೇಲೆ ತೋರಿಸ್ತಿದೆಯಲ್ಲ ನಮಗೆ, ಈ ಪ್ರೊಟೆಕ್ಟೆಡ್ ಕನೆಕ್ಟ್ ಆಯ್ತು. ಈಗ ಇದು ನೆದರ್ಲ್ಯಾಂಡ್ಸ್ ಅಂತ ತೋರಿಸಿ, ನಾವು ಫಾಸ್ಟೆಸ್ಟ್ ಫ್ರೀ ಸರ್ವರ್ ನೆದರ್ಲ್ಯಾಂಡ್ಸ್ ಅಂತ ನೆದರ್ಲ್ಯಾಂಡ್ ಕನೆಕ್ಟ್ ಆಗಿದೆ. ಡಿಸ್ಕನೆಕ್ಟ್ ಅಂದರೆ ಡಿಸ್ಕನೆಕ್ಟ್ ಆಗುತ್ತೆ. ಓಕೆ, ಚೇಂಜ್ ಸರ್ವರಿಂದ ಬೇರೆ ಕಂಟ್ರಿಗೆ ಚೇಂಜ್ ಮಾಡ್ಕೋಬಹುದು. ಓಕೆ, ಇವಾಗ ಏನು ಮಾಡಿ, ಕ್ರೋಮಿಗೆ ಬನ್ನಿ. ಓಕೆ, ಕ್ರೋಮಿಗೆ ಬಂದು ಇಲ್ಲಿ ನೀವು ಕ್ಯಾಪ್ಕಟ್ ಅಂತ ಟೈಪ್ ಮಾಡಿ, ಕ್ಯಾಪ್ಕಟ್ ಡೌನ್ಲೋಡ್ ಅಂತ ಹೇಳಿ. ಓಕೆ, ಕ್ಯಾಪ್ಕಟ್ APK ಡೌನ್ಲೋಡ್ 2020 ಅಂತ ಅದು ಬರುತ್ತೆ, ಅದು ಡೌನ್ಲೋಡ್ ಕೊಡಿ. ಇವಾಗ ಇಲ್ಲಿ ಫಸ್ಟ್ ಆಪ್ಷನ್ ಇದೆಯಲ್ಲ, ಓಕೆ, ಫಸ್ಟ್ ಆಪ್ಷನ್ ಅಥವಾ ಸೆಕೆಂಡ್ ಆಪ್ಷನ್ ಕ್ಲಿಕ್ ಮಾಡ್ತೀನಿ, ಲೇಟೆಸ್ಟ್ ವರ್ಷನ್ ಕ್ಯಾಪ್ಕಟ್ APK ಅಂತ. ಓಕೆ, ಇವಾಗ ಬಂತಲ್ಲ ಇಲ್ಲಿ. ಓಕೆ, ಇದನ್ನು ಕ್ಲಿಕ್ ಮಾಡಿ. ಆ್ಯಂಡ್ರಾಯ್ಡ್ ವರ್ಷನ್ ಇದೆ ಎಲ್ಲ ಈ ಥರ ತೋರಿಸುತ್ತೆ ಇದು ನಿಮಗೆ. ಅದರಲ್ಲಿ ಇದನ್ನು ಡೌನ್ಲೋಡ್ ಮಾಡಿ. ಓಕೆ, ಇದನ್ನು ಡೌನ್ಲೋಡ್ ಅಂತಲೇ ನಮಗೆ ಇದು ಅಡ್ವರ್ಟೈಸ್ಮೆಂಟಲ್ಲಿ ತುಂಬ ಬರುತ್ತೆ. ಓಕೆ, ಸರಿ, ಡೌನ್ಲೋಡ್ ಆಗುತ್ತಲ್ಲ. ಡೌನ್ಲೋಡ್ಸಲ್ಲಿ ಅಂದರೆ ಆಲ್ರೆಡಿ ಡೌನ್ಲೋಡ್ ಮಾಡಿದ್ದೀನಿ, ಅದಕ್ಕೆ ಅದು ಮತ್ತೆ ಅದಕ್ಕೆ ಕೇಳ್ತಾ ಇದೆ. ಮತ್ತೊಂದು ಸಲ ಕೊಡಿ, ನಿಮ್ಗೆ ತೋರಿಸೋ ಸಂಬಂಧ ಮಾಡ್ತೀನಿ ನಾನು. ಇದು ಈ ಥರ ವಾರ್ನಿಂಗ್ ಬರುತ್ತೆ, ಬಟ್ ಏನು ಪ್ರಾಬ್ಲಮ್ ಆಗಲ್ಲ. ಅದು ಸೇಫ್ಟಿ ಇರುತ್ತೆ, ಏನು ಡೇಟಾ ಏನಿದೆ ಆಗಲ್ಲ. ಡೌನ್ಲೋಡ್ ಹೆಂಗೆ ಅಂತ ಕೊಡಿ. ಇವಾಗ ನಾನು ಡೌನ್ಲೋಡ್ ಆಗ್ತಿದೆ ನೋಡಿ. ಇವಾಗ ಇದು ಅರೌಂಡ್ 330 MB ಇರುತ್ತೆ ಅರೌಂಡು. ಡೌನ್ಲೋಡ್ ಆದಮೇಲೆ ನೀವು ಇನ್ಸ್ಟಾಲ್ ಮಾಡ್ಕೋಬೇಕು. ಇನ್ಸ್ಟಾಲ್ ಆದಮೇಲೆ ನೀವು VPN ಕನೆಕ್ಟ್ ಆಗಿರಲೇಬೇಕು. VPN ಕನೆಕ್ಟ್ ಆಗದಿದ್ರೆ ಅದು ವರ್ಕ್ ಆಗಲ್ಲ ಆ್ಯಪು, ಅಂದರೆ ಫೀಚರ್ಸ್ ಎಲ್ಲ ಲೋಡ್ ಆಗಲ್ಲ. ಬರೀ ಆ್ಯಪ್ ಓಪನ್ ಆಗುತ್ತೆ, ಬಟ್ ಫೀಚರ್ಸ್ ಎಲ್ಲ ಲೋಡ್ ಆಗಲ್ಲ. ಓಕೆ, ಇವಾಗ ಡೌನ್ಲೋಡ್ಸ್ ಹೋಗಿ ನೋಡಿ, ಡೌನ್ಲೋಡ್ ಆಗ್ತಿದೆಯಲ್ಲ. ಈಗ 183 MB ಇದೆ, 186 ಈ ಥರ ಹೋಗುತ್ತೆ. ಟೋಟಲ್ಲು 318 MB ಇದೆ. ಇದು ಒನ್ಸ್ ಡೌನ್ಲೋಡ್ ಆದಮೇಲೆ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಓಕೆ, ಇನ್ಸ್ಟಾಲ್ ಆದಮೇಲೆ ನೀವು ಅದನ್ನು ಓಪನ್ ಮಾಡಿ ಯೂಸ್ ಮಾಡ್ಬೋದು. ಓಕೆ, ನಂದು ಆಲ್ರೆಡಿ ಡೌನ್ಲೋಡ್ ಇದೆಯಲ್ಲ, ಅದನ್ನೇ ತೊಗೋತೀನಿ. ಇದು ಸ್ವಲ್ಪ ಟೈಮ್ ತೊಗೊಳ್ತು ಅನಿಸುತ್ತೆ. ಓಕೆ, ವೇಟ್ ಮಾಡೋಣ ಬೇಕಾರೆ, ಅದು ಫಾಸ್ಟ್ ಮಾಡಿ ತೋರ್ಸಕ್ಕೆ ಬರುತ್ತೆ. ಓಕೆ, 246, 250, 58, 63, 67, 71. ಇದು ಸ್ವಲ್ಪ ಸ್ಲೋ ಇದೆ ಇಂಟರ್ನೆಟ್ ಇವತ್ತು. ಓಕೆ, ಈ ಥರ 300, ಓಕೆ, 314, 318 ಆಯ್ತಲ್ಲ. ಇವಾಗ ಆಯ್ತಲ್ಲ, ಕ್ಲಿಕ್ ಮಾಡಿ. ಓಕೆ, ಸ್ಟಾರ್ಟಿಂಗ್ ಆ್ಯಪ್ ಅಂತ ಬಂತು. ಓಕೆ, ಡೂ ಯು ವಾಂಟ್ ಟು ಇನ್ಸ್ಟಾಲ್ ದಿಸ್ ಆ್ಯಪ್? ಇನ್ಸ್ಟಾಲ್ ಅಂತ ಕೊಡಿ. ಇವಾಗ ಇನ್ಸ್ಟಾಲ್ ಆಗ್ತಿದೆ ಆ್ಯಪು. ಇನ್ಸ್ಟಾಲ್ ಆದಮೇಲೆ ನೀವು ಓಪನ್ ಮಾಡಿ ಫೀಚರ್ಸ್ ಎಲ್ಲ ಯೂಸ್ ಮಾಡ್ಕೋಬೋದು. ಇವಾಗ ಬೇರೆ ಆ್ಯಪ್ಸ್ ಇದೆ, VN ಅಂತ ಆ್ಯಪ್ಸ್ ಇದೆ, ಎಲ್ಲ ಚೆನ್ನಾಗಿದೆ. ಬಟ್ ಇದರಲ್ಲಿ ಫೀಚರ್ ಜಾಸ್ತಿ ಇದೆ ಯೂಸ್ ಮಾಡ್ಕೊಳ್ಳೋಕ್ಕೆ. VN ಆ್ಯಪು ಚೆನ್ನಾಗಿದೆ, ಬಟ್ ಇದರಲ್ಲಿ ಜಾಸ್ತಿ ಫೀಚರ್ಸ್ ಇದೆ ಯೂಸ್ ಮಾಡೋಕ್ಕೆ. ಓಕೆ, ಹಾಗಾದ್ರೆ ಏನು ಕಂಟಿನ್ಯೂ ಅಂತಾನೆ. ನೋಡಿ, ಇವಾಗ ಆ್ಯಪ್ ಲೋಡ್ ಆಯ್ತಲ್ಲ. ಪ್ರೊಸೆಸ್ ವಿಲ್ ಬಿ ಫೇರ್ ಅಂತ ಬರುತ್ತೆ. ಕ್ಯಾಪ್ಕಟ್ಸ್ ಏನೇ ನೋಟಿಫಿಕೇಶನ್ಸ್ ನಿಮಗೆ ಬೇಡ ಅಂತ ಕೊಡಿ. ನೋಟಿಫಿಕೇಶನ್ಸ್ ಏನಾದರೂ ಅಪ್ಡೇಟ್ಸ್ ಇದ್ದರೆ ಎಲ್ಲ ಬರುತ್ತೆ. ಓಕೆ, ಇದನ್ನು ಬೇಡ ಇದು. ದ ಕರೆಂಟ್ ವರ್ಷನ್ ಆಫ್ ದ ಆ್ಯಪ್ ಇಸ್ ನಾಟ್ ಸೆಕ್ಯೂರ್. ಡೌನ್ಲೋಡ್ ದ ಲೇಟೆಸ್ಟ್ ವರ್ಷನ್ ಅಂತ ಆ್ಯಪ್ ಸ್ಟೋರ್ಸ್ ಎಲ್ಲ ಬೇಡ. ಓಕೆ, ಇದು ಸೆಕ್ಯೂರ್ ಇಲ್ಲ ಅಂತ ಬರ್ತಾ ಇದೆ. ಸೊ ಇವಾಗ ನಾನು ಏನು ಮಾಡ್ತೀನಿ, ಅನ್ಇನ್ಸ್ಟಾಲ್ ಮಾಡ್ತೀನಿ. ಇದನ್ನು ಅನ್ಇನ್ಸ್ಟಾಲ್ ಮಾಡಿ ತಿರ್ಗಾ ಮತ್ತೆ ಅದು ಹಳೇದು ಡೌನ್ಲೋಡ್ ಮಾಡಿದ್ನಲ್ಲ ಅದನ್ನು ಇನ್ಸ್ಟಾಲ್ ಮಾಡ್ತೀನಿ. ಓಕೆ, ಅನ್ಇನ್ಸ್ಟಾಲ್ ಅಂತ ಕೊಡ್ತೀನಿ. ಓಕೆ, ಇವಾಗ ಡೌನ್ಲೋಡ್ಸಲ್ಲಿ ಹೋಗಿ ಫೈಲ್ ಮ್ಯಾನೇಜರ್ ಅಥವಾ ಇಲ್ಲಿಗೆ ಹೋಗಿ ಓಕೆ, ಅಥವಾ ಕ್ರೋಮ್ಗೆ ಹೋಗೋಣ. ಕ್ರೋಮಲ್ಲಿ ಡೌನ್ಲೋಡ್ಸ್ ಡೈರೆಕ್ಟಾಗಿ ಬರುತ್ತೆ. ಇಲ್ಲಿ ಡೌನ್ಲೋಡ್ಸ್ ಅಂತ ಹೋದರೆ ಮೊದಲು ಡೌನ್ಲೋಡ್ ಮಾಡಿದ್ನಲ್ಲ, ಇದು 15.2.0 ಅಂತ ವರ್ಷನ್ ಇದೆಯಲ್ಲ. ಈ ವರ್ಷನ್ 320 ಇದು ಕೇಳಲ್ಲ ಆ ಥರ. ಸ್ಟಾರ್ಟಿಂಗ್ ಆ್ಯಪ್ ಅಂತ ಇರುತ್ತೆ, ಇನ್ಸ್ಟಾಲ್ ಅಂತ ಕೊಡಿ. ಸ್ವಲ್ಪ ಟೈಮ್ ತೊಗೊಳ್ತಿದ್ದು. ಓಕೆ, ಆ್ಯಪ್ ಇನ್ಸ್ಟಾಲ್ ಓಪನ್. ಸರಿ, ಯು ಕನ್ಫರ್ಮ್ ದ್ಯಾಟ್ ಯು ಆರ್ ದ 30 years old or receive advertisement. ಓಕೆ, ಅಗೇನ್ ಕಂಟಿನ್ಯೂ. ಸೆಂಡ್ ನೋಟಿಫಿಕೇಶನ್ ಡೋಂಟ್ ಅಲೋ. ಓಕೆ, ಇವಾಗ ಲೋಡ್ ಆಯ್ತಲ್ಲ. ನೋಡಿ, ಎಲ್ಲ ಫೀಚರ್ಸ್ ಎಲ್ಲ ನೋಡ್ತೀವಿ. ನ್ಯೂ ಪ್ರೆಸೆಂಟ್ ಅಂತ ತೊಗೊಳ್ಳಿ. ಅಲ್ಲೋ ಲಿಮಿಟೆಡ್ ಅಲೋ ಅಂತ ಕೊಡಿದರೆ ನಮ್ಮದು ಫೋಟೋಸ್ ಎಲ್ಲ ಇದು ಮಾಡುತ್ತೆ. ಫಾರ್ ಎಕ್ಸಾಂಪಲ್ಲು ಏನೋ ಒಂದು ಸ್ಯಾಂಪಲ್ ಫೋಟೋ ತೊಗೊಳ್ಳೋಣ. ಇದು ವಿಡಿಯೋ ಇದೆ, ಫೋಟೋಸ್ ಇಲ್ಲಿದೆ ನೋಡಿ. ಓಕೆ, ಫೋಟೋಸು ಒಂದು ಫೋಟೋ ತೊಗೊಳ್ಳೋಣ. ಓಕೆ, ಆ್ಯಡ್ ಅಂತ ಕೊಡಿ. ಎಲ್ಲ ಫೀಚರ್ಸ್ ಎಲ್ಲ ಬರ್ತಿದೆ ನೋಡಿ. ಈಗ ಓವರ್ಲೇ ಅಂತ ಕೊಟ್ಟರೆ ಆ್ಯಡ್ ಓವರ್ಲೇ ಅಂತ ತಗೋತದೆ.
ಓಕೆ, ಎ ಪೋಸ್ಟರು, ಬ್ಲೂಟೂತ್ ಅಪ್ಲೋಡ್ ಕೊಡೋದನ್ನು ಸರ್ವಿಸ್, ಈ ಥರ ಎಲ್ಲ ಫೀಚರ್ಸ್ ಎಲ್ಲ ಬರುತ್ತೆ ನಿಮಗೆ. ಯೂಟ್ಯೂಬಲ್ಲಿ ಸಿಗುತ್ತೆ ಯಾವ ಥರ ಎಡಿಟರ್ ಏನೋ ಮಾಡಬೇಕು ಎಲ್ಲ ಸಿಗುತ್ತೆ. ಈ ಥರ ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಮಾಡ್ಕೋಬಹುದು. ಲಾಗಿನ್ ಟಿಕ್ಟಾಕ್ ಅಂತಿದೆ, ಸಾರಿ ನಾನು ಲಾಗಿನ್ ಗೂಗಲ್ ಅಂತ ಮಾಡ್ತೀನಿ. ಓಕೆ, ಲಾಗಿನ್ ಆದರೆ ನಮಗೆ ಫೀಚರ್ಸ್ ಎಲ್ಲ ಎನೇಬಲ್ ಆಗುತ್ತೆ. ಓಕೆ, ಇವಾಗ ಲಾಗಿನ್ ಆಗುತ್ತೆ. ಇದನ್ನು ಓಪನ್ ಮಾಡೋಣ. ಇವಾಗ ಇಫೆಕ್ಟ್ಸ್ ಅಂತ ಕ್ಲಿಕ್ ಮಾಡೋಣ. ವಿಡಿಯೋ ಎಫೆಕ್ಟ್ಸ್, ವಿಡಿಯೋ ಎಫೆಕ್ಟ್ಸ್ ಎಷ್ಟಿದೆ ನೋಡಿ. ಇದೆಲ್ಲ ಮಾಡಬೇಕಾದ್ರೆ VPN ಕನೆಕ್ಟ್ ಆಗಿರಲೇಬೇಕು, ಇಲ್ಲಾಂದರೆ ಯಾವ ಬರಲ್ಲ ಫೀಚರ್ಸು. ಸರಿ ಬಂತಲ್ಲ, ಇವಾಗ ಎಲ್ಲ ಫೀಚರ್ಸ್ ಬಂತು ನೋಡಿ. ಈಗ ನಾನು ಫಾರ್ ಎಕ್ಸಾಂಪಲ್ ಇದು ಯೂಸ್ ಮಾಡಿದ್ರೆ ನೋಡಿ ಯಾವ ಥರ ಎಫೆಕ್ಟ್ ಆಗುತ್ತೆ. ಓಕೆ, ಇಷ್ಟಾದರೆ ಥ್ಯಾಂಕ್ ಯು ಗೈಸ್, ಥ್ಯಾಂಕ್ಸ್ ಫಾರ್